ಬೆಳಗ್ಗೆ ಬಂದು ಗಾಡಿ ಡೋರ್ ಕ್ಲೋಸ್ ಮಾಡಿ ಇದನ್ನ ಮಾಡಿದ್ದಾರೆ. ನಿಮಗೇನು ತೊಂದರೆ ಮಾಡಿಲ್ಲ ಅವರು. ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ನಾನು ಡಿಸಿಷನ್ ಹೇಳ್ತೀನಿ ಸರ್. ಅವರು ಈಚೆಗೆ ಕಳಿಸಿ ಬಾಕ್ಲು ಹಾಕಿದ್ದಾರೆ ಅಷ್ಟೇ. ಆ ಕಸ್ಟಮರೇ ಬಾಕ್ಲು ಹಾಕಿದ್ದಾರೆ ಸರ್. ಸರ್ವಿಸ್ ಇಶ್ಯೂ ಅಂತ ಮಾಡಿದ್ದಾರೆ ಸರ್. ಇದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ನಾನು. ಸರ್ವಿಸ್ ಮಾಡಿದ್ದೀವಿ ಸರ್, ಸರ್ವಿಸ್ ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಅದು ನಾನು ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೂ ಎಲ್ಲ ಬೆಳಗಿನ ತಿಳಿಸಿದ್ದೀನಿ. ಅವರು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮಾತಾಡಿದಾಗ ಸರ್ ನಾವು ಅವ್ರ ಜೊತೆಲೇ ಇದ್ದೀವಿ, ನಾವು ಸ್ಪಂದಿಸಿದ್ದೀವಿ, ನಾವು ಎಲ್ಲರಿಗೂ ರಿಪೋರ್ಟ್ ಮಾಡಿದ್ದೀವಿ ಬೆಳಗಿಂದ. ನಾವು ಅವ್ರ ಜೊತೆಲೇ ಇದ್ದೀವಿ. ಸರ್ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸರ್. ಸರ್ 1 ವರ್ಷ 2 ಸಾವಿರ ಗಂಟೆ ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ, ಮತ್ತು 2ನೇ ವರ್ಷ 3 ಸಾವಿರ ಗಂಟೆ ಎಕ್ಸ್ಟೆಂಡ್ ವಾರಂಟಿ ಇರುತ್ತೆ. ವಾರಂಟಿ ಅಂದ್ರೆ ಯಾವ ರೀತಿ ಗ್ಯಾರಂಟಿ ಅಂದ್ರೆ ರಿಪ್ಲೇಸ್ಮೆಂಟ್ ಇರಲ್ಲ. ರಿಪ್ಲೇಸ್ಮೆಂಟ್ ಸ್ಪೇರ್ ರಿಪ್ಲೇಸ್ಮೆಂಟ್ ಯಾವ ರೀತಿ ವಾರಂಟಿ ಇಲ್ಲ. ಅದು ನಾವು ಡಿಸಿಷನ್ ತಗೊಳ್ಳೋದಿಲ್ಲ. ಯಾವ ರೀತಿ ಸರ್ ಈಗ ಅವ್ರು ಬಂದೇ ಮಾತಾಡ್ತಾರೆ ಸರ್. ನಾವು ಇಲ್ಲಿ ಎಕ್ಸಿಕ್ಯೂಟಿವ್ ಅಷ್ಟೇ, ನಾವು ಮ್ಯಾನೇಜರು ಅಲ್ಲ. ನಾವೆಲ್ಲ ರಿಪೋರ್ಟ್ ಎಲ್ಲ ಅವ್ರಿಗೆ ಕಳಿಸಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ. ಅವ್ರು ಬಂದು ಮಾತಾಡ್ತಾರೆ ಸರ್. ಪ್ರಾಡಕ್ಟ್ ಸೇಲ್ ಮಾಡುವಾಗ ಗ್ಯಾರಂಟಿ ಅಂದ್ರೆ ಏನು, ವಾರಂಟಿ ಅಂದ್ರೆ ಏನು ಡಿಫರೆನ್ಸ್ ಇದೆ ಅಂತ ನಾನು ಹೇಳ್ತಾ ಇರೋದು. ನೀವೇನು ಡಿಫರೆನ್ಸ್ ಮಾಡ್ತೀರಾ? ಗ್ಯಾರಂಟಿ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡೋದು, ಎಷ್ಟು ಒಳಗಡೆ ಆದ್ರೆ ರಿಪ್ಲೇಸ್ಮೆಂಟ್, ಎಷ್ಟು ಸ್ಪೇರ್ ಆದ್ರೆ ಏನು ರಿಪ್ಲೇಸ್ಮೆಂಟ್ ಅಂತ ಮಾಡೋದು ಯಾವ ರೀತಿ ಆಗೋದು ಅಂತ ಸರ್. ಅವ್ರು ಬಂದು ಚೆಕ್ ಮಾಡ್ತಾರೆ ಏನಾಗಿದೆ, ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟಾ ಇಲ್ಲ ಇವ್ರ ಕಸ್ಟಮರ್. 18ರಿಂದ 20 ಸಲ ಬಂದು ಚೆಕ್ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಬಜೆಟ್ 50-52 ಲಕ್ಷದ್ದು ಅವರೇ 2-3 ಲಕ್ಷದಾದ್ರೆ ಏನು ಒಂಥರ ಬಿಟ್ಬಿಡ್ಬೋದಿತ್ತು. ಎಷ್ಟಾಗುತ್ತೆ ಸರ್ ನೀವು ಗಾಡಿ ರೇಟ್ ಎಷ್ಟು ಸರ್? ಹೊಸ ಗಾಡಿ ರೇಟ್ ಎಷ್ಟು ಆನ್ ರೋಡ್ ಸರ್? ರೈಟ್ ಎಲ್ಲ ಅವ್ರಿಗೆ ಗೊತ್ತು ಸರ್, ಕಸ್ಟಮರ್ಗೆ ಗೊತ್ತು. ರೈಟ್ ಎಲ್ಲ ಮಾಡಿದ್ದಾರೆ. ನೀವು ಹೇಳಿ, ಅವ್ರು ಬಂದು ಮಾತಾಡಿಸ್ತಾರೆ. ಏನು ನಿಮ್ಮ ಹೆಸರು? ಅಲ್ಲ, ನಿಮ್ಮ ಪ್ರಮೋಷನ್ ನಮ್ಮ ಮಾಡಿ ಹೆಸರು ಶಿವಾನಂದ್ ಸರ್ ಅಷ್ಟೇ. ಬೆಳಗ್ಗೆ ಬಂದು ಗಾಡಿ ಡೋರ್ ಕ್ಲೋಸ್ ಮಾಡಿ ಇದನ್ನ ಮಾಡಿದ್ದಾರೆ. ನಿಮಗೇನು ತೊಂದರೆ ಮಾಡಿಲ್ಲ ಅವರು. ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿ ನಾನು ಡಿಸಿಷನ್ ಹೇಳ್ತೀನಿ ಸರ್. ನೀವು ಯಾಕೆ ಆಚೆ ನಿಂತಿದ್ದೀರಿ? ಅವರು ಈಚೆಗೆ ಕಳಿಸಿ ಬಾಕ್ಲು ಹಾಕಿದ್ದಾರೆ ಅಷ್ಟೇ. ಆ ಕಸ್ಟಮರೇ ಬಾಕ್ಲು ಹಾಕಿದ್ದಾರೆ ಸರ್. ಏನು ಸರ್ ಸರ್ವಿಸ್ ಇಶ್ಯೂ ಅಂತ ಮಾಡಿದ್ದಾರೆ ಸರ್. ಇದು ನಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೀನಿ ನಾನು. ಸರ್ವಿಸ್ ಮಾಡಿದ್ದೀವಿ ಸರ್, ಸರ್ವಿಸ್ ಮಾಡಿಲ್ಲ ಅಂತ ಹೇಳ್ತಿಲ್ಲ ಸರ್. ಅದು ನಾನು ದೊಡ್ಡವ್ರ ಹತ್ರ ಮಾತಾಡಿದ್ದೀನಿ, ಅವ್ರಿಗೂ ಎಲ್ಲ ಬೆಳಗಿನ ತಿಳಿಸಿದ್ದೀನಿ. ಅವರು ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಬಂದು ಮಾತಾಡಿದಾಗ ಅಲ್ಲ, ಒಂದು ಇಟಾಚ್ ಅಲ್ಲಿ ನೀವು ತಂದು ಇಡಬೇಕಂದ್ರೆ ಅಷ್ಟು ರೋಸ್ ಇರಬಾರ್ದು ಸರ್. ನಾವು ಅವ್ರ ಜೊತೆಲೇ ಇದ್ದೀವಿ, ನಾವು ಸ್ಪಂದಿಸಿದ್ದೀವಿ, ನಾವು ಎಲ್ಲರಿಗೂ ರಿಪೋರ್ಟ್ ಮಾಡಿದ್ದೀವಿ ಬೆಳಗಿಂದ. ನಾವು ಅವ್ರ ಜೊತೆಲೇ ಇದ್ದೀವಿ. ವಾರಂಟಿ ಗ್ಯಾರಂಟಿ ಎಷ್ಟು ಸರ್ ವಾರಂಟಿ ಗ್ಯಾರಂಟಿ ಎಲ್ಲ ಇರುತ್ತೆ ಸರ್. ಎಷ್ಟು ಅವರ್ ಇರುತ್ತೆ ಸರ್? 1 ವರ್ಷ 2 ಸಾವಿರ ಗಂಟೆ ಸ್ಟ್ಯಾಂಡರ್ಡ್ ವಾರಂಟಿ ಇರುತ್ತೆ, ಮತ್ತು 2ನೇ ವರ್ಷ 3 ಸಾವಿರ ಗಂಟೆ ಎಕ್ಸ್ಟೆಂಡ್ ವಾರಂಟಿ ಇರುತ್ತೆ. ವಾರಂಟಿ ಅಂದ್ರೆ ಯಾವ ರೀತಿ ಗ್ಯಾರಂಟಿ ಅಂದ್ರೆ ರಿಪ್ಲೇಸ್ಮೆಂಟ್ ಇರಲ್ಲ. ರಿಪ್ಲೇಸ್ಮೆಂಟ್ ಸ್ಪೇರ್ ರಿಪ್ಲೇಸ್ಮೆಂಟ್ ಯಾವ ರೀತಿ ವಾರಂಟಿ ಇಲ್ಲ. ಅದು ನಾವು ಡಿಸಿಷನ್ ತಗೊಳ್ಳೋದಿಲ್ಲ. ಯಾವ ರೀತಿ ವಾರಂಟಿ ಸರ್ ಈಗ ಅವ್ರು ಬಂದೇ ಮಾತಾಡ್ತಾರೆ ಸರ್. ನಾವು ಇಲ್ಲಿ ಎಕ್ಸಿಕ್ಯೂಟಿವ್ ಅಷ್ಟೇ, ನಾವು ಮ್ಯಾನೇಜರು ಅಲ್ಲ. ನಾವೆಲ್ಲ ರಿಪೋರ್ಟ್ ಎಲ್ಲ ಅವ್ರಿಗೆ ಕಳಿಸಿದ್ದೀವಿ, ಅವ್ರಿಗೂ ಹೇಳಿದ್ದೀವಿ. ಅವ್ರು ಬಂದು ಮಾತಾಡ್ತಾರೆ ಸರ್. ಪ್ರಾಡಕ್ಟ್ ಸೇಲ್ ಮಾಡುವಾಗ ಗ್ಯಾರಂಟಿ ಅಂದ್ರೆ ಏನು, ವಾರಂಟಿ ಅಂದ್ರೆ ಏನು ಡಿಫರೆನ್ಸ್ ಇದೆ ಅಂತ ನಾನು ಹೇಳ್ತಾ ಇರೋದು. ನೀವೇನು ಡಿಫರೆನ್ಸ್ ಮಾಡ್ತೀರಾ? ಗ್ಯಾರಂಟಿ ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡೋದು, ಎಷ್ಟು ಒಳಗಡೆ ಆದ್ರೆ ರಿಪ್ಲೇಸ್ಮೆಂಟ್, ಎಷ್ಟು ಸ್ಪೇರ್ ಆದ್ರೆ ಏನು ಅಂತ ರಿಪ್ಲೇಸ್ಮೆಂಟ್ ಮಾಡೋದು ಯಾವ ರೀತಿ ಆಗೋದು ಅಂತ ಸರ್. ಅವ್ರು ಬಂದು ಚೆಕ್ ಮಾಡ್ತಾರೆ ಏನಾಗಿದೆ, ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟಾ ಇಲ್ಲ ಇವ್ರ ಕಸ್ಟಮರ್. 18ರಿಂದ 20 ಸಲ ಬಂದು ಚೆಕ್ ಮಾಡಿದ್ದಾರೆ ಸರ್. ಅಲ್ಲಲ್ಲ, ಬಜೆಟ್ 50-52 ಲಕ್ಷದ್ದು ಅವರೇ 2-3 ಲಕ್ಷದಾದ್ರೆ ಏನು ಒಂಥರ ಬಿಟ್ಬಿಡ್ಬೋದಿತ್ತು. ಎಷ್ಟಾಗುತ್ತೆ ಸರ್ ನೀವು ಗಾಡಿ ರೇಟ್ ಎಷ್ಟು ಸರ್? ಹೊಸ ಗಾಡಿ ರೇಟ್ ಎಷ್ಟು ಆನ್ ರೋಡ್ ಸರ್? ರೈಟ್ ಎಲ್ಲ ಅವ್ರಿಗೆ ಗೊತ್ತು ಸರ್, ಕಸ್ಟಮರ್ಗೆ ಗೊತ್ತು. ರೈಟ್ ಎಲ್ಲ ಮಾಡಿದ್ದಾರೆ. ನೀವು ಹೇಳಿ, ಅವ್ರು ಬಂದು ಮಾತಾಡಿಸ್ತಾರೆ. ಏನು ನಿಮ್ಮ ಹೆಸರು? ಅಲ್ಲ, ನಿಮ್ಮ ಪ್ರಮೋಷನ್ ನಮ್ಮ ಮಾಡಿ ಹೆಸರು ಶಿವಾನಂದ್ ಸರ್ ಅಷ್ಟೇ.